ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 27th ಮಾರ್ಚ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ನೀವೇನಾದ್ರು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ಕೊಂಡಿರಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಫಸ್ಟ್ ನ್ಯೂಸ್ ನಾವು ನೋಡ್ಕೋಬೇಕು ಅಂತಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಇ ವೇಸ್ಟ್ ರೀಸೈಕ್ಲಿಂಗ್ ಫೆಸಿಲಿಟಿ ರೀಸೆಂಟಾಗಿ ದುಬೈಯಲ್ಲಿ ಓಪನ್ ಆಗಿದೆ. ಸೊ ಇದರಲ್ಲಿ ನಾವೇನು ತಿಳ್ಕೊಂಡಿರಬೇಕು ಅಂತಂದರೆ ಇ ವೇಸ್ಟ್ ಅಂತಂದರೆ ಏನು? ಇ ವೇಸ್ಟ್ ಅಂತಂದರೆ ಎಲೆಕ್ಟ್ರಾನಿಕ್ ವೇಸ್ಟ್. ಸೊ ಎಲೆಕ್ಟ್ರಾನಿಕ್ ವೇಸ್ಟ್ಗಳಿಗೆ ನಾವು ಇ ವೇಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಇವಾಗ ಏನಾದರೂ ನಿಮ್ಮ ಹತ್ರ ಮೌಸು ಅಥವಾ ಕೀಬೋರ್ಡು ಏನಾದರೂ ತುಂಬ ವೇಸ್ಟ್ ಆಗಿದ್ದಿದ್ರೆ ಅದು ಕೂಡ ಇ ವೇಸ್ಟಿಗೆ ಕ್ಯಾಲ್ಕುಲೇಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದೇ ಥರದ್ದು ಬೇರೆ ಬೇರೆ ಇ ವೇಸ್ಟ್ ಅಂತಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ಗಳೆಲ್ಲ ಬಂದಿರುತ್ತೆ. ಇದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ, ಎಸ್ಪೆಷಲಿ ನೇಚರಿಗೆ. ಅದಕ್ಕೋಸ್ಕರ ಅದನ್ನು ರೀಸೈಕಲ್ ಮಾಡೋದಕ್ಕೋಸ್ಕರ ಒಂದು ಫೆಸಿಲಿಟಿ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ದುಬೈಯಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಸೊ ಅದ್ರ ಬಗ್ಗೆ ನಾವು ಒಂದು 2-3 ಪಾಯಿಂಟ್ನ ನೋಡ್ಕೋಬೇಕು ಅಂತಂದರೆ ನೋಡಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಇ ವೇಸ್ಟ್ ರೀಸೈಕ್ಲಿಂಗ್ ಹಬ್ಬು ಎಲ್ಲಿ ಸ್ಟಾರ್ಟ್ ಆಗಿರೋದು? ದುಬೈಯಲ್ಲಿ ಸ್ಟಾರ್ಟ್ ಆಗಿರೋದು. ಎಷ್ಟು ದೊಡ್ಡದಿದೆ ಅಂತಂದರೆ 2,80,000 ಸ್ಕ್ವೇರ್ ಫೀಟ್ ಪ್ಲ್ಯಾಂಟ್ ಇದೆ ಅದು. ಮತ್ತು ಇದರಲ್ಲಿ ಯಾವ್ಯಾವ ಥರದ್ದು ವೇಸ್ಟ್ನ ರೀಸೈಕಲ್ ಮಾಡ್ತಾರೆ ಅಂತಂದರೆ WEEE ಅಂತಂದರೆ ವೇಸ್ಟ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳ ವೇಸ್ಟ್ನ ಇವರು ರೀಸೈಕಲ್ ಮಾಡ್ತಾರೆ. ಅದಾದಮೇಲೆ IT ಅಸೆಟ್ ಡಿಪಾಸಿಷನ್ ವೇಸ್ಟ್ಗಳನ್ನ, ಅದಾದಮೇಲೆ ರೆಫ್ರಿಜರೆಂಟ್ ಗ್ಯಾಸ್ಗಳ ವೇಸ್ಟ್ನ, ಅದಾದಮೇಲೆ ಬೇರೆ ಸ್ಪೆಷಲೈಸ್ಡ್ ವೇಸ್ಟ್ಗಳನ್ನೂ ಕೂಡ ಇವರು ರೀಸೈಕಲ್ ಮಾಡ್ಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಇವ್ರದ್ದು ಕೆಪಾಸಿಟಿ ಎಷ್ಟಿರುತ್ತೆ ಅಂತಂದರೆ ನಿಯರ್ಲಿ 1,00,000 ಟನ್ನು ಇಂಟಿಗ್ರೇಟೆಡ್ ವೇಸ್ಟು ಪರ್ ಇಯರು. ಸೊ ಇದರಲ್ಲಿ 39,000 ಟನ್ನು ಈ ವೇಸ್ಟ್ ಆಗಿರುತ್ತೆ. ಮಿಕ್ಕಿದ್ದು ಏನು 61,000 ಉಳಿದಿರುತ್ತಲ್ಲ ಅದರಲ್ಲಿ ಬೇರೆ ಥರದ ವೇಸ್ಟು ಕೂಡ ಇವರು ರೀಸೈಕಲ್ ಮಾಡ್ಕೊಂಡಿರ್ತಾರೆ. ಬಟ್ ಮೇಜರ್ಲಿ ಇದು ಈ ವೇಸ್ಟ್ಗೋಸ್ಕರನೇ ಮಾಡ್ಕೊಂಡಿರೋಂಥದ್ದು ಫೆಸಿಲಿಟಿ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನಾವು ವೈರ್ಲೆಸ್ ಚಾರ್ಜಿಂಗ್ ಸ್ಟೇಷನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ EVಸ್ಗೆ. EV ಅಂತಂದ್ರೇನು? ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೆ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ವೈರ್ಲೆಸ್ ಚಾರ್ಜಿಂಗ್ ಸ್ಟೇಷನ್ಸ್. ನೋಡಿ ನಮ್ಮ ಕಡೆ ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಕಡೆ ವಯರ್ಡ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ನಾವು ಪ್ರಮೋಟ್ ಮಾಡಬೇಕು, ಎನ್ವೈರ್ಮೆಂಟ್ ಫ್ರೆಂಡ್ಲಿ ವೆಹಿಕಲ್ಸ್ನ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ಚಾರ್ಜಿಂಗ್ ಯೂನಿಟ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಬೆಸ್ಕಾಮ್ ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಇವಾಗ ಚಾರ್ಜಿಂಗ್ ಸ್ಟೇಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅದೇ ನಾವು ನಾರ್ವೇನ ತೊಗೊಂಡ್ರೆ, ಸೊ ನಾರ್ವೆ ಬಂದ್ಬಿಟ್ಟು ಇಲ್ಲಿ ಯುರೋಪಲ್ಲಿ ಆಲ್ಮೋಸ್ಟ್ ಪೋಲ್ ಕಡೆಗೆ ಬರುತ್ತದು. ಸೊ ಕಂಟ್ರಿ ಅದು ನಾರ್ವೆ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ನಾರ್ವೆ, ಸ್ವೀಡನ್ನು, ಫಿನ್ಲ್ಯಾಂಡ್ ಇವನ್ನೆಲ್ಲ. ನಾರ್ವೆ ಕ್ಯಾಪಿಟಲ್ ನಾವು ನೋಡ್ಕೋಬೇಕು ಅಂತಂದರೆ ಆಸ್ಲೋ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ವೈರ್ಲೆಸ್ ಚಾರ್ಜಿಂಗ್ ಸ್ಟೇಷನ್ಸ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಇವರು ವೆಹಿಕಲ್ಸ್ಗಳಿಗೆ. ಎಸ್ಪೆಷಲಿ ಅವರು ಎಲೆಕ್ಟ್ರಿಕ್ ಟ್ಯಾಕ್ಸೀಸ್ಗಳಿಗೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾರ್ವೆಯಲ್ಲಿ ಅವ್ರದ್ದು ಏನು ಇಟ್ಕೊಂಡಿದ್ದಾರೆ ಅಂತಂದರೆ 2023 ಒಳಗಡೆ ಅಂತಂದರೆ ಇನ್ನೊಂದು 4 ವರ್ಷದೊಳಗಡೆ ಪ್ರತಿಯೊಂದು ಟ್ಯಾಕ್ಸೀಸು ಕೂಡ ಏನು ಆಸ್ಲೋ ಅಲ್ಲಿ, ನಾರ್ವೆ ಕ್ಯಾಪಿಟಲ್ ಸಿಟಿ ಆಸ್ಲೋದಲ್ಲಿ ಏನು ಆಪರೇಟ್ ಆಗುತ್ತಲ್ಲ ಯಾವುದೂ ಕೂಡ ಎಮಿಷನ್ ಮಾಡಬಾರ್ದು, ಯಾವುದೂ ಕೂಡ ಎನ್ವೈರ್ಮೆಂಟಿಗೆ ಹಾರ್ಮ್ ಆಗುವಂಥದ್ದು ಎಮಿಷನ್ನ ಮಾಡಬಾರ್ದು. ಎಲ್ಲದೂ ಕೂಡ ಝೀರೋ ಎಮಿಷನ್ನ ಎನ್ಹ್ಯಾನ್ಸ್ ಮಾಡ್ಕೊಂಡಿರಬೇಕು ಅಂತ. ಅದಲ್ಲದೆ 2025 ಒಳಗಡೆ ಬೇರೆ ಎಲ್ಲ ಕಾರ್ಸ್ಗಳಲ್ಲೂ ಕೂಡ ಝೀರೋ ಎಮಿಷನ್ನ ಅವರು ಎನ್ಶೋರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಇವಾಗ ಸ್ಟೆಪ್ ತೊಗೊತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಅವರು ವೈರ್ಲೆಸ್ ಚಾರ್ಜಿಂಗ್ ಸಿಸ್ಟಮು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಸ್ಲೋದಲ್ಲಿ. ಎಸ್ಪೆಷಲಿ ಇದು ಎಲೆಕ್ಟ್ರಿಕ್ ಟ್ಯಾಕ್ಸೀಸ್ಗಳಲ್ಲಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪಿಕಪ್ ಮಾಡ್ಕೊಳ್ಳೋಂಥದ್ದು ಸ್ಪೀಡ್ ಆಗಿರಲಿ ಅಥವಾ ಪೊಲ್ಯೂಷನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲದೂ ಕೂಡ ತುಂಬ ಆಕ್ಸೆಸಿಬಿಲಿಟಿ ತುಂಬ ಇಂಪ್ರೂವ್ ಆಗಿರುತ್ತೆ. ಇನ್ನೊಂದು ಇವರು ವೈರ್ಲೆಸ್ ಚಾರ್ಜಿಂಗ್ಗೋಸ್ಕರ ಇಂಡಕ್ಷನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊತಾ ಇದ್ದಾರೆ. ಇಂಡಕ್ಷನ್ ಟೆಕ್ನಾಲಜಿ ವಿತ್ ಚಾರ್ಜಿಂಗ್ ಪ್ಲೇಟ್ಸು ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ರೋಡ್ ಮೇಲೆ. ಅದರಿಂದ ವೈರ್ಲೆಸ್ ಚಾರ್ಜಿಂಗು ಕೂಡ ಬೇಗ ಆಗ್ತಾ ಇರುತ್ತೆ. ನೆಕ್ಸ್ಟು ಇವಾಗ ಎಲೆಕ್ಷನ್ನು ಟೈಮ್ ಇರೋದ್ರಿಂದ ಏನು ಮಾಡಿದ್ದಾರೆ ಅಂತಂದರೆ PWD ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಯಾರು? ಎಲೆಕ್ಷನ್ ಕಮಿಷನ್ನು. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಸೊ ಎಲೆಕ್ಷನ್ ಕಮಿಷನ್ನು ಲಾಂಚ್ ಮಾಡಿರೋದು ಅಪ್ಲಿಕೇಶನ್ನು PWD ಅಂತ. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಯಾರಿಗೋಸ್ಕರ ಅಂತಂದರೆ ದಿವ್ಯಾಂಗಗೋಸ್ಕರ. ಸೊ ದಿವ್ಯಾಂಗ್ ಅವ್ರಿಗೋಸ್ಕರ ಇದನ್ನು ಲಾಂಚ್ ಮಾಡಿರೋವಂಥದ್ದು. ದಿವ್ಯಾಂಗ್ ಅಂತಂದರೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಜುವಲಿ ಸ್ವಲ್ಪ ಡಿಫ್ರೆಂಟ್ಲಿ ಏಬಲ್ಡ್ ಆಗಿರ್ತಾರಲ್ಲ ಸಿಟಿಸನ್ಸು, ಅವ್ರನ್ನ ನಾವು ದಿವ್ಯಾಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರತಿಯೊಬ್ಬ ವೋಟರು ಕೂಡ ವೋಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎನ್ಶೋರ್ ಮಾಡ್ಕೊಂಡಿರಬೇಕು. ಸೊ ಬೇರೆ ಬೇರೆ ರೀಸನ್ಸು ಅಥವಾ ಬೇರೆ ಬೇರೆ ಥರದ್ದು ಫೆಸಿಲಿಟೀಸು ಅವರಿಗೆ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋವಂಥದ್ದು. ಇದರಿಂದ ಏನು ಮಾಡ್ತಾರೆ ಅಂತಂದರೆ ಸ್ಪೆಷಲ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿರ್ತಾರೆ ದಿವ್ಯಾಂಗ್ ಸಿಟಿಸನ್ಸ್ಗೆ. ಎಕ್ಸಾಂಪಲು ವೀಲ್ ಚೇರ್ನ ಪ್ರೊವೈಡ್ ಮಾಡೋದಾಗಿರಲಿ,
ರ್ಯಾಂಪ್ಗಳನ್ನ ಪ್ರೊವೈಡ್ ಮಾಡೋದಾಗಿರಲಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಎಲ್ಲಿಂದ ಅಂತಂದರೆ ಮನೆಯಿಂದ ಪೋಲಿಂಗ್ ಬೂತಿಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು PWD ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ನೆಕ್ಸ್ಟು ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಇದೊಂದು ಫೆಡರೇಷನ್, ಇದ್ರ ಬಗ್ಗೆ ತುಂಬ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ ನಾವು ಸ್ಪೋರ್ಟ್ಸ್ ರಿಲೇಟೆಡ್ ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಗವರ್ನಿಂಗ್ ಮತ್ತು ಕಂಟ್ರೋಲಿಂಗ್ ಬಾಡಿ ಬಾಸ್ಕೆಟ್ಬಾಲ್ಗೋಸ್ಕರ ನಮ್ಮ ಇಂಡಿಯಾದಲ್ಲಿ. ಇವ್ರೇನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಟ್ರೈನಿಂಗ್ ಕ್ಯಾಂಪ್ಸು ಮತ್ತು ನ್ಯಾಷನಲ್ ಟೂರ್ನಮೆಂಟ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಮೇಲು ಮತ್ತು ಫೀಮೇಲು, ಮೆನ್ನು ಮತ್ತು ವುಮೆನ್ ಟೀಮ್ನ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನು ಅಂತಂದರೆ ನೋಡಿ, ನಮ್ಮ ನ್ಯಾಷನಲ್ ಟೀಮ್ ಇದೆಯಲ್ಲ ಬಾಸ್ಕೆಟ್ಬಾಲ್ ನ್ಯಾಷನಲ್ ಟೀಮು, ಅದಕ್ಕೆ ಯಂಗ್ ಕೇಗರ್ಸ್ ಅಂತಲೂ ಕೂಡ ಕರೀತಾರೆ, ಯಂಗ್ ಸೇಗರ್ಸ್ ಅಥವಾ ಕೇಗರ್ಸ್ ಅಂತಲೂ ಕೂಡ ಕರೀತಾರೆ ಇವ್ರನ್ನ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೋಬೇಕು ಅಂತಂದರೆ. ಅದಲ್ಲದೆ ಸ್ಕಿಲ್ ಡೆವಲಪ್ಮೆಂಟು ಮತ್ತು ಪ್ರಮೋಷನ್ ಮಾಡೋವಂಥದ್ದು, ನೆಕ್ಸ್ಟು ಬೇರೆ ಎಲ್ಲ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಪರೇಷನ್ಸು ಕೂಡ BFI ಅಂತಂದರೆ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾನೇ ಕಂಡಕ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಾವು ಮಿತ್ರಶಕ್ತಿ ಬಗ್ಗೆ ನೋಡ್ಕೊಳ್ಳೋಣ. ರೀಸೆಂಟಾಗಿ ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ಸೊ March 26 April 8 ಈ ಎಕ್ಸಸೈಸ್ ಕಂಡಕ್ಟ್ ಮಾಡ್ಕೊಂಡಿರ್ತಾರೆ ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ. ಸೊ ಆ್ಯನ್ಯುವಲ್ ಒಂಥರ ಇದು ಎಕ್ಸಸೈಸು ಆರ್ಮಿ ಮಧ್ಯದಲ್ಲಿ ಕಂಡಕ್ಟ್ ಆಗುವಂಥದ್ದು, ಪ್ರತಿ ವರ್ಷವೂ ಕೂಡ ಕಂಡಕ್ಟ್ ಮಾಡಿರ್ತಾರೆ. ಮಿಲಿಟ್ರಿ ಟು ಮಿಲಿಟ್ರಿ ಒಂಥರ ಎರಡು ಸೈಡು ಕೂಡ ಇಂಟರ್ ಆಪರೇಬಿಲಿಟಿ ಇರಬೇಕು, ಮತ್ತು ಕೌಂಟರ್ ಟೆರರಿಸಮ್ ಆಪರೇಷನ್ಸು ಕೂಡ ಇವರು ಯಾವ ಥರ ಕೋಆಪ್ರೇಷನಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಒಂದು ರಿಲೇಷನ್ಸು ಇನ್ಕ್ರೀಸ್ ಆಗುತ್ತೆ, ಇನ್ನೊಂದು ಇಬ್ಬರು ಮಧ್ಯದಲ್ಲೂ ಕೂಡ ಒಂದು ಕೋಆಪ್ರೇಷನು ಕೂಡ ಇನ್ನೂ ಸ್ವಲ್ಪ ಡೆವಲಪ್ ಆಗುತ್ತೆ ಆರ್ಮಿ ಮಧ್ಯದಲ್ಲಿ. ನೆಕ್ಸ್ಟು ವರ್ಲ್ಡ್ ಥಿಯೇಟರ್ ಡೇ ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ನೋಡಿ, ಪ್ರತಿ ವರ್ಷ ನಾವು 27 ಮಾರ್ಚ್ನ ವರ್ಲ್ಡ್ ಥಿಯೇಟರ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊತೀವಿ. ಯಾರು ಸೆಲೆಬ್ರೇಟ್ ಮಾಡೋದು ಅಂತಂದರೆ ಇದನ್ನು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟು. ಸೊ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟು 1962 ಕೂಡ ವರ್ಲ್ಡ್ ಥಿಯೇಟರ್ ಡೇ ಅಂತ March 27 ಸೆಲೆಬ್ರೇಟ್ ಮಾಡ್ಕೊಳುತ್ತೆ. ಯಾಕಂತಂದರೆ ಒಂಥರ ಥಿಯೇಟರಿನ ಇಂಪಾರ್ಟೆನ್ಸ್ ಯಾವ ಥರ ಇದೆ, ಗೌರ್ಮೆಂಟ್ಸಲ್ಲಿ ರೋಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಪೊಲಿಟಿಷಿಯನ್ಸ್ಗೋಸ್ಕರ, ಇನ್ಸ್ಟಿಟ್ಯೂಷನ್ಸ್ಗೋಸ್ಕರ ಒಂದು ವೇಕಪ್ ಕಾಲ್ ಥರ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಬ್ರೇಟ್ ಮಾಡ್ಕೊತಾರೆ. ಜಸ್ಟ್ ನೆನ್ಪಿಟ್ಕೊಂಡಿರಿ, ವರ್ಲ್ಡ್ ಥಿಯೇಟರ್ ಡೇ 1962 ಸೆಲೆಬ್ರೇಟ್ ಮಾಡ್ಕೊಳ್ಳೋವಂಥದ್ದು, 27 ಮಾರ್ಚ್ ಇದನ್ನು ಸೆಲೆಬ್ರೇಟ್ ಮಾಡ್ಕೊತಾರೆ ಅಂತ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.